ರಾಜ್ಯದಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿಸಿದ್ದಾನೆ. ಪೂರ್ವ ಮುಂಗಾರು ಆರ್ಭಟಕ್ಕೆ ಜೀವಹಾನಿ ಜೊತೆಗೆ ಬೆಳೆ ಹಾನಿ ಕೂಡ ಆಗ್ತಾ ಇದೆ. ರೈತರಿಗೆ ನಷ್ಟದ ಬರೆ ಎಳಿತಾ ಇದ್ದಾನೆ ವರುಣ. ಹಾಗಾದ್ರೆ ಮಳೆಯ ಪರಿಣಾಮ ರೈತರ ಮೇಲೆ, ಜನರ ಜೀವನದ ಮೇಲೆ ಯಾವ ಪ್ರಮಾಣದಲ್ಲಾಗಿದೆ ವಿವರಿಸುತ್ತೆ ಈ ವರದಿ. ರಾಜ್ಯದಲ್ಲಿ ಮಳೆಯಿಂದ ಅವಾಂತರಗಳ ಸರಮಾಲೆ. ರಾಯಚೂರಿನಲ್ಲಿ ಸಿಡಿಲು ಬಡಿದು ಕುರಿಗಾಯಿ ಸಾವು. ಕರ್ನಾಟಕದಲ್ಲಿ ಮಳೆ ಸೃಷ್ಟಿಸುತ್ತಿರೋ ಅವಾಂತರಗಳು ಒಂದಲ್ಲ ಎರಡಲ್ಲ. ಪೂರ್ವ ಮುಂಗಾರು ಮಳೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ್ರೆ ಮತ್ತೊಂದು ಕಡೆ ನಷ್ಟದ ಬರೆ ಎಳೆಯುತ್ತಿದ್ದಾನೆ. ರಾಯಚೂರಿನಲ್ಲಿ ಸಿಡಿಲು ಬಡಿದು ಕುರಿಗಾಯಿ ಅಸುನೀಗಿದ್ದಾನೆ. ಭೋಗಿ ರಾಮನಗುಂಡ ಗ್ರಾಮದಲ್ಲಿ ಬಾಲಕ ಹನುಮಗೌಡ ನಾಯಕ ಬಲಿಯಾಗಿದ್ದಾನೆ. ಮಳೆ ಗಾಳಿ ಅವಾಂತರಕ್ಕೆ ಕುಸಿದ ಶೀಟ್ ಮನೆ. ಲಿಂಗಸುಗೂರು ತಾಲೂಕಿನ ಪಾರಾಂಪುರ ತಾಂಡದಲ್ಲಿ ಮಳೆಗಾಳಿ ಅವಾಂತರಕ್ಕೆ ಶೀಟ್ ಮನೆ ಕುಸಿದಿದೆ. ಈ ವೇಳೆ 3 ಗಾಯಗಳಾಗಿವೆ. ಕೂದಲೆಳೆ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದೆ. ಹಳ್ಳದಲ್ಲಿ ಸಿಲುಕಿದ ಬಸ್, ಪ್ರಯಾಣಿಕರ ಪರದಾಟ. ಲಿಂಗಸುಗೂರು ತಾಲೂಕಿನ ಅನ್ವರಿ ಗ್ರಾಮದ ಹಳ್ಳದಲ್ಲಿ ಬಸ್ ಸಿಲುಕಿದ ಪರಿಣಾಮ ಪ್ರಯಾಣಿಕರು ಪರದಾಡಿದ್ರು. ಕವಿತಾಳದಿಂದ ಹಟ್ಟಿಗೆ ಹೋಗುವಾಗ ಈ ಘಟನೆ ನಡೆದಿದೆ. ಲಿಂಗಸುಗೂರು ರಾಯಚೂರು ಹೈವೇಯಲ್ಲಿ ಟ್ರಾಫಿಕ್. ಲಿಂಗಸುಗೂರು ರಾಯಚೂರು ಹೆದ್ದಾರಿಯಲ್ಲಿ ಮರ ಧರೆಗೆ ಉರುಳಿದ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮಳೆ ನಡುವೆಯೂ ಟ್ರಾಫಿಕ್ ಕ್ಲಿಯರ್ ಮಾಡಿದ್ರು. ಬಳ್ಳಾರಿ ಜಿಲ್ಲೆಯಾದ್ಯಂತ ಸುರಿದ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿವೆ. ಜೋಳ ಸಂಗ್ರಹಿಸಿಟ್ಟಿದ್ದ ಕೇಂದ್ರಕ್ಕೆ ನೀರು ನುಗ್ಗಿ ಮೊಳಕೆಯೊಡೆದ 100 ಕ್ವಿಂಟಲ್ ಜೋಳ ಹಾಳಾಗಿದೆ. ಮೈಸೂರಿನಲ್ಲಿ ಮಳೆಗೆ ತಂಬಾಕು ಸಸಿ ಸರ್ವನಾಶ. ಮೈಸೂರು ಜಿಲ್ಲೆಯಲ್ಲಿ ಬೆಳೆಗಾರರಿಗೆ ಮಳೆ ನಷ್ಟದ ಬರೆ ಎಳೆದಿದೆ. ಪಿರಿಯಾಪಟ್ಟಣ ತಾಲೂಕಿನಲ್ಲಿ 15 ಎಕರೆ ನಾಟಿ ಮಾಡಿದ್ದ ತಂಬಾಕು ಸಸಿಗಳು ಸರ್ವನಾಶವಾಗಿವೆ. ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಮಲೆನಾಡಿನ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ. ಮಲೆನಾಡಿನ ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸುತ್ತಿದ್ದು, ಮಡಿಕೇರಿಯಲ್ಲಿ ರಾತ್ರಿಯಿಂದ ಮಳೆ ಅಬ್ಬರಿಸಿ ಬೊಬ್ಬರಿಯುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಯಾರ ಸುತ್ತಮುತ್ತ ಭಾರೀ ಮಳೆ ಆಗ್ತಿದ್ದು, ಇತ್ತ ಹಾಸನದಲ್ಲೂ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಕರಾವಳಿಯಲ್ಲಿ ಅಬ್ಬರಿಸುತ್ತಿರುವ ಮಳೆ. ಕರಾವಳಿ ಜಿಲ್ಲೆಗಳಲ್ಲೂ ವರುಣನ ಆರ್ಭಟ ಜೋರಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ಬೈಂದೂರು, ಕುಂದಾಪುರ ಸೇರಿದಂತೆ ವಿವಿಧೆಡೆ ಧಾರಾಕಾರ ಮಳೆಯಾಗ್ತಿದೆ. ಮಣಿಪಾಲದ ರಸ್ತೆಗಳು ನೀರಿನಿಂದ ಜಲಾವೃತವಾಗಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿಸಿದ್ದಾನೆ. ಪೂರ್ವ ಮುಂಗಾರು ಆರ್ಭಟಕ್ಕೆ ಜೀವಹಾನಿ ಜೊತೆಗೆ ಬೆಳೆ ಹಾನಿ ಕೂಡ ಆಗ್ತಾ ಇದೆ. ರೈತರಿಗೆ ನಷ್ಟದ ಬರೆ ಎಳಿತಾ ಇದ್ದಾನೆ ವರುಣ. ಹಾಗಾದ್ರೆ ಮಳೆಯ ಪರಿಣಾಮ ರೈತರ ಮೇಲೆ, ಜನರ ಜೀವನದ ಮೇಲೆ ಯಾವ ಪ್ರಮಾಣದಲ್ಲಾಗಿದೆ ವಿವರಿಸುತ್ತೆ ಈ ವರದಿ. ರಾಜ್ಯದಲ್ಲಿ ಮಳೆಯಿಂದ ಅವಾಂತರಗಳ ಸರಮಾಲೆ. ರಾಯಚೂರಿನಲ್ಲಿ ಸಿಡಿಲು ಬಡಿದು ಕುರಿಗಾಯಿ ಸಾವು. ಕರ್ನಾಟಕದಲ್ಲಿ ಮಳೆ ಸೃಷ್ಟಿಸುತ್ತಿರೋ ಅವಾಂತರಗಳು ಒಂದಲ್ಲ ಎರಡಲ್ಲ. ಪೂರ್ವ ಮುಂಗಾರು ಮಳೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ್ರೆ ಮತ್ತೊಂದು ಕಡೆ ನಷ್ಟದ ಬರೆ ಎಳೆಯುತ್ತಿದ್ದಾನೆ. ರಾಯಚೂರಿನಲ್ಲಿ ಸಿಡಿಲು ಬಡಿದು ಕುರಿಗಾಯಿ ಅಸುನೀಗಿದ್ದಾನೆ. ಭೋಗಿ ರಾಮನಗುಂಡ ಗ್ರಾಮದಲ್ಲಿ ಬಾಲಕ ಹನುಮಗೌಡ ನಾಯಕ ಬಲಿಯಾಗಿದ್ದಾನೆ. ಮಳೆ ಗಾಳಿ ಅವಾಂತರಕ್ಕೆ ಕುಸಿದ ಶೀಟ್ ಮನೆ. ಲಿಂಗಸುಗೂರು ತಾಲೂಕಿನ ಪಾರಾಂಪುರ ತಾಂಡದಲ್ಲಿ ಮಳೆಗಾಳಿ ಅವಾಂತರಕ್ಕೆ ಶೀಟ್ ಮನೆ ಕುಸಿದಿದೆ. ಈ ವೇಳೆ 3 ಗಾಯಗಳಾಗಿವೆ. ಕೂದಲೆಳೆ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದೆ. ಹಳ್ಳದಲ್ಲಿ ಸಿಲುಕಿದ ಬಸ್, ಪ್ರಯಾಣಿಕರ ಪರದಾಟ. ಲಿಂಗಸುಗೂರು ತಾಲೂಕಿನ ಅನ್ವರಿ ಗ್ರಾಮದ ಹಳ್ಳದಲ್ಲಿ ಬಸ್ ಸಿಲುಕಿದ ಪರಿಣಾಮ ಪ್ರಯಾಣಿಕರು ಪರದಾಡಿದ್ರು. ಕವಿತಾಳದಿಂದ ಹಟ್ಟಿಗೆ ಹೋಗುವಾಗ ಈ ಘಟನೆ ನಡೆದಿದೆ. ಲಿಂಗಸುಗೂರು ರಾಯಚೂರು ಹೈವೇಯಲ್ಲಿ ಟ್ರಾಫಿಕ್. ಲಿಂಗಸುಗೂರು ರಾಯಚೂರು ಹೆದ್ದಾರಿಯಲ್ಲಿ ಮರ ಧರೆಗೆ ಉರುಳಿದ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮಳೆ ನಡುವೆಯೂ ಟ್ರಾಫಿಕ್ ಕ್ಲಿಯರ್ ಮಾಡಿದ್ರು.
ಬಳ್ಳಾರಿ ಜಿಲ್ಲೆಯಾದ್ಯಂತ ಸುರಿದ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿವೆ. ಜೋಳ ಸಂಗ್ರಹಿಸಿಟ್ಟಿದ್ದ ಕೇಂದ್ರಕ್ಕೆ ನೀರು ನುಗ್ಗಿ ಮೊಳಕೆಯೊಡೆದ 100 ಕ್ವಿಂಟಲ್ ಜೋಳ ಹಾಳಾಗಿದೆ. ಮೈಸೂರಿನಲ್ಲಿ ಮಳೆಗೆ ತಂಬಾಕು ಸಸಿ ಸರ್ವನಾಶ. ಮೈಸೂರು ಜಿಲ್ಲೆಯಲ್ಲಿ ಬೆಳೆಗಾರರಿಗೆ ಮಳೆ ನಷ್ಟದ ಬರೆ ಎಳೆದಿದೆ. ಪ್ರಿಯಾಪಟ್ಟಣ ತಾಲೂಕಿನಲ್ಲಿ 15 ಎಕರೆ ನಾಟಿ ಮಾಡಿದ್ದ ತಂಬಾಕು ಸಸಿಗಳು ಸರ್ವನಾಶವಾಗಿವೆ. ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಮಲೆನಾಡಿನ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ. ಮಲೆನಾಡಿನ ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸುತ್ತಿದ್ದು, ಮಡಿಕೇರಿಯಲ್ಲಿ ರಾತ್ರಿಯಿಂದ ಮಳೆ ಅಬ್ಬರಿಸಿ ಬೊಬ್ಬರಿಯುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸುತ್ತಮುತ್ತ ಭಾರಿ ಮಳೆ ಆಗ್ತಿದ್ದು, ಇತ್ತ ಹಾಸನದಲ್ಲೂ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಕರಾವಳಿಯಲ್ಲಿ ಅಬ್ಬರಿಸುತ್ತಿರುವ ಮಳೆ. ಕರಾವಳಿ ಜಿಲ್ಲೆಗಳಲ್ಲೂ ವರುಣನ ಆರ್ಭಟ ಜೋರಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ಬೈಂದೂರು, ಕುಂದಾಪುರ ಸೇರಿದಂತೆ ವಿವಿಧೆಡೆ ಧಾರಾಕಾರ ಮಳೆಯಾಗ್ತಿದೆ. ಮಣಿಪಾಲದ ರಸ್ತೆಗಳು ನೀರಿನಿಂದ ಜಲಾವೃತವಾಗಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿಸಿದ್ದಾನೆ. ಪೂರ್ವ ಮುಂಗಾರು ಆರ್ಭಟಕ್ಕೆ ಜೀವಹಾನಿ ಜೊತೆಗೆ ಬೆಳೆ ಹಾನಿ ಕೂಡ ಆಗ್ತಾ ಇದೆ. ರೈತರಿಗೆ ನಷ್ಟದ ಬರೆ ಎಳಿತಾ ಇದ್ದಾನೆ ವರುಣ. ಹಾಗಾದ್ರೆ ಮಳೆಯ ಪರಿಣಾಮ ರೈತರ ಮೇಲೆ, ಜನರ ಜೀವನದ ಮೇಲೆ ಯಾವ ಪ್ರಮಾಣದಲ್ಲಾಗಿದೆ ವಿವರಿಸುತ್ತೆ ಈ ವರದಿ. ರಾಜ್ಯದಲ್ಲಿ ಮಳೆಯಿಂದ ಅವಾಂತರಗಳ ಸರಮಾಲೆ. ರಾಯಚೂರಿನಲ್ಲಿ ಸಿಡಿಲು ಬಡಿದು ಕುರಿಗಾಯಿ ಸಾವು. ಕರ್ನಾಟಕದಲ್ಲಿ ಮಳೆ ಸೃಷ್ಟಿಸುತ್ತಿರೋ ಅವಾಂತರಗಳು ಒಂದಲ್ಲ ಎರಡಲ್ಲ. ಪೂರ್ವ ಮುಂಗಾರು ಮಳೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ್ರೆ ಮತ್ತೊಂದು ಕಡೆ ನಷ್ಟದ ಬರೆ ಎಳೆಯುತ್ತಿದ್ದಾನೆ. ರಾಯಚೂರಿನಲ್ಲಿ ಸಿಡಿಲು ಬಡಿದು ಕುರಿಗಾಯಿ ಅಸುನೀಗಿದ್ದಾನೆ. ಬೋಗಿ ರಾಮನಗುಂಡ ಗ್ರಾಮದಲ್ಲಿ ಬಾಲಕ ಹನುಮಗೌಡ ನಾಯಕ ಬಲಿಯಾಗಿದ್ದಾನೆ. ಮಳೆ ಗಾಳಿ ಅವಾಂತರಕ್ಕೆ ಕುಸಿದ ಶೀಟ್ ಮನೆ. ಲಿಂಗಸುಗೂರು ತಾಲೂಕಿನ ಪಾರಾಂಪುರ ತಾಂಡದಲ್ಲಿ ಮಳೆಗಾಳಿ ಅವಾಂತರಕ್ಕೆ ಶೀಟ್ ಮನೆ ಕುಸಿದಿದೆ. ಈ ವೇಳೆ 3 ಗಾಯಗಳಾಗಿವೆ. ಕೂದಲೆಳೆ ಅಂತರದಲ್ಲಿ ಭಾರಿ ಅನಾಹುತ ತಪ್ಪಿದೆ. ಹಳ್ಳದಲ್ಲಿ ಸಿಲುಕಿದ ಬಸ್, ಪ್ರಯಾಣಿಕರ ಪರದಾಟ. ಲಿಂಗಸುಗೂರು ತಾಲೂಕಿನ ಅನ್ವರಿ ಗ್ರಾಮದ ಹಳ್ಳದಲ್ಲಿ ಬಸ್ ಸಿಲುಕಿದ ಪರಿಣಾಮ ಪ್ರಯಾಣಿಕರು ಪರದಾಡಿದ್ರು. ಕವಿತಾಳದಿಂದ ಹಟ್ಟಿಗೆ ಹೋಗುವಾಗ ಈ ಘಟನೆ ನಡೆದಿದೆ. ಲಿಂಗಸುಗೂರು ರಾಯಚೂರು ಹೈವೇಯಲ್ಲಿ ಟ್ರಾಫಿಕ್. ಲಿಂಗಸುಗೂರು ರಾಯಚೂರು ಹೆದ್ದಾರಿಯಲ್ಲಿ ಮರ ಧರೆಗೆ ಉರುಳಿದ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮಳೆ ನಡುವೆಯೂ ಟ್ರಾಫಿಕ್ ಕ್ಲಿಯರ್ ಮಾಡಿದ್ರು.